ಈ ಇಡೀ ಬ್ರಹ್ಮಾಂಡ ಇದು ಶುರುವಾಗಿದೆ ಹೇಗೆ ಅಂತ ಎಂದಾದ್ರೂ ಯೋಚಿಸಿದಿರಾ? ಶ್ರೀವಿದ್ಯಾ ಮತ್ತು ಕಾಶ್ಮೀರ ಶೈವ ಸಿದ್ಧಾಂತಗಳ ಪ್ರಕಾರ ಇದೆಲ್ಲವೂ ಶುದ್ಧ ಪ್ರಜ್ಞೆಯಿಂದ ಇದಿಡೀ ವಿಶ್ವದವರೆಗಿನ ಒಂದು ಅದ್ಭುತವಾದ ಪಯಣ. ಕೇವಲ ಒಂದೇ ಒಂದು ಬಿಂದುವಿನಿಂದ ಶಬ್ದ ಮತ್ತು ಜಾಮಿತಿಯ ಮೂಲಕ ಈ ಇಡೀ ವಿಶ್ವ ಹೇಗೆ ಅರಳಿತು ಅನ್ನೋ ರಹಸ್ಯವನ್ನ ಇವತ್ತು ಒಟ್ಟಿಗೆ ಭೇದಿಸೋಣ ಬನ್ನಿ. ನಮ್ಮ ಈ ಪಯಣದ ರೋಡ್ ಮ್ಯಾಪ್ ಹೇಗಿದೆ ಅಂತ ನೋಡೋಣ. ಸೃಷ್ಟಿಯ ಮೊದಲ ಕಂಪನದಿಂದ ಶುರುವಾಗಿ ಶಬ್ದದ ರಹಸ್ಯ, ಸೃಷ್ಟಿಯ ಜ್ಯಾಮಿತಿ, ಪಂಚಭೂತಗಳ ಹುಟ್ಟು ಮತ್ತು ಕೊನೆಗೆ ಈ ಇಡೀ ಬ್ರಹ್ಮಾಂಡ ನಮ್ಮೊಳಗೆ ಹೇಗೆ ಪ್ರತಿಫಲಿಸಿದೆ ಅನ್ನೋದ್ರವರೆಗೂ ನಾವು ಈ 6 ಹಂತಗಳಲ್ಲಿ ಸಾಗಲಿದ್ದೇವೆ. ಎಲ್ಲದಕ್ಕೂ ಮುಂಚೆ ಒಂದೇ ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ಎಲ್ಲೆಲ್ಲೂ ಕೇವಲ ಮೌನ, ಸಂಪೂರ್ಣವಾದ ಪರಿಪೂರ್ಣವಾದ ಮೌನ. ಆದ್ರೆ ಇದು ಸುಮ್ನೆ ಒಂದು ಸೈಲೆನ್ಸ್ ಆಗಿರ್ಲಿಲ್ಲ. ಮುಂದೆ ಹುಟ್ಲಿಕ್ಕಿದ್ದ ಪ್ರತಿಯೊಂದು ವಸ್ತುವಿನ ಬೀಜವನ್ನ ತನ್ನ ಗರ್ಭದೊಳಗಿಟ್ಕೊಂಡಿದ್ದ ಒಂದು ಜೀವಂತ ಸ್ಪಂದಿಸುವ ಮೌನ. ಆ ಪರಿಪೂರ್ಣವಾದ ಮೌನದೊಳಗೆ ಒಂದು ಸಣ್ಣ, ಬಹುಶಃ ಒಂದು ಚೇಷ್ಟೆಯ ಬಯಕೆ ಹುಟ್ಟುಕೊಂಡಿತು. ಅಂದ್ರೆ ನಾವು ಕೆಲವೊಮ್ಮೆ ಯೋಚನೆ ಮಾಡ್ದೇನೆ ಬೆರಳುಗಳನ್ನ ಅಲ್ಲಾಡಿಸ್ತೀವಲ್ಲ, ಹಾಗೆ ಜಸ್ಟ್ ಒಂದು ಚಿಕ್ಕ ಕಂಪನ, ಒಂದು ಚಲಿಸ್ಬೇಕು ಅನ್ನೋ ಆಸೆ. ಈ ಮೊತ್ತಮೊದಲ ವಿಶ್ವಚಲನೆಗೆ ಪುರಾತನ ಜ್ಞಾನಿಗಳು ಒಂದು ಹೆಸರನ್ನ ಕೊಟ್ಟಿದ್ದಾರೆ. ಅದೇ ಸ್ಪಂದ. ಅಂದ್ರೆ ಅಸ್ತಿತ್ವದ ಆ ಮೊದಲ ಅಡಿಪಾಯದ ಕಂಪನ. ಈ ಒಂದು ಚಿಕ್ಕ ಚಲನೆಯೇ ಮುಂದೆ ಆಗಲಿದ್ದ ಎಲ್ಲದಕ್ಕೂ ನಾಂದಿ ಹಾಡಿತು. ಆಮೇಲೆ ಏನಾಯ್ತು ಅಂದ್ರೆ ಆ ಕಂಪನಿ ಹೊರಗಡೆ ಹರಡೋದ್ ನಿಲ್ಸಿ ವಾಪಸ್ ತನ್ನೊಳಗೆ ಸಂಕುಚಿತಗೊಳ್ಳೋಕ್ ಶುರು ಮಾಡಿತು. ತನ್ನೆಲ್ಲ ಅದ್ಭುತ ಶಕ್ತಿಯನ್ನ ಒಂದೇ ಒಂದು ಅತ್ಯಂತ ಚಿಕ್ಕ, ಸೂಕ್ಷ್ಮವಾದ ಬಿಂದುವಿನಲ್ಲಿ ಕೇಂದ್ರೀಕರಿಸಿತು. ಈ ಬಿಂದುವನ್ನ ಬಿಂದು ಅಂತ ಕರೆಯಲಾಯಿತು. ಇದನ್ನ ಒಂದು ಮ್ಯಾಜಿಕ್ ಡಾಟ್ ಅಂತ ಅಂದ್ಕೊಳ್ಳಿ. ಮುಂದೆ ಅಸ್ತಿತ್ವಕ್ಕೆ ಬರ್ಬೇಕಾಗಿದ್ದ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಜೀವಿ ಎಲ್ಲವೂ ಇದರೊಳಗೆ ಒಂದು ಬೀಜದ ರೂಪದಲ್ಲಿ ಅಡಗಿತ್ತು. ಒಂದು ಸಣ್ಣ ಚುಕ್ಕೆ ಅಲ್ವಾ? ಆದ್ರೆ ಅದ್ರೊಳಗೆ ಅಡಗಿದ್ದ ಶಕ್ತಿ ಎಂಥದ್ದು ಅಂತ ಊಹೆ ಮಾಡೋದಾದ್ರೂ ಆಗತ್ತಾ? ನೋಡಿ, ಪ್ರತಿಯೊಂದು ನಕ್ಷತ್ರ, ನಾವು ಇವತ್ತು ಕೇಳೋ ಪ್ರತಿಯೊಂದು ಹಾಡು, ನೋಡೋ ಪ್ರತಿಯೊಂದು ಬಣ್ಣ, ಅಷ್ಟೇ ಯಾಕೆ ಹುಟ್ಲಿರೋ ಪ್ರತಿಯೊಂದು ಜೀವಿ ಎಲ್ಲವೂ ಆ ಒಂದೇ ಒಂದು ಬಿಂದುವಿನಲ್ಲಿ ಅಡಗಿತ್ತು. ಈ ಒಂದು ಗರ್ಭದ ಬಿಂದುವಿನಲ್ಲಿ 3 ಮುಖ್ಯ ಅಂಶಗಳಿದ್ವು. ಪ್ರಕಾಶ ಅಂದ್ರೆ ಶುದ್ಧ ಪ್ರಜ್ಞೆ, ಒಂದು ದೀಪದ ಬೆಳಕಿನ ಹಾಗೆ. ವಿಮರ್ಶ ಅಂದ್ರೆ ಆ ಬೆಳಕಿಗೆ ನಾನು ಬೆಳಗುತ್ತಿದ್ದೇನೆ ಅನ್ನೋ ಸ್ವಯಂ ಅರಿವು. ಇವೆರಡರ ಮಿಲನದಿಂದಲೇ ಸೃಷ್ಟಿಯ ಎಲ್ಲಾ ಸಾಧ್ಯತೆಗಳಿಗೂ ವೇದಿಕೆ ಸಿದ್ಧವಾಯಿತು. ಓಕೆ, ಈಗ ನಮ್ಮ ಪಾಕವಿಧಾನದ ಮುಂದಿನ ಹಂತಕ್ಕೆ ಹೋಗೋಣ. ಆ ಬಿಂದುವಿಗೆ ಸುಮ್ನೆ ಇರೋಕೆ ಆಗ್ಲಿಲ್ಲ. ಅದು ಕಂಪಿಸೋಕೆ ಮತ್ತು ತನ್ನನ್ನು ತಾನು ವ್ಯಕ್ತಪಡಿಸ್ಕೊಳ್ಳೋಕೆ ಶುರು ಮಾಡ್ತು. ಅಂದ್ರೆ ವಿಶ್ವ ತನ್ನದೇ ಆದ ಧ್ವನಿಯನ್ನ ಕಂಡುಕೊಳ್ಳೋ ಟೈಮ್ ಬಂದಿತ್ತು. ಇದನ್ನ ನಾದ ಅಂತ ಕರೀತಾರೆ. ಇದು ನಮ್ಮ ಕಿವಿಗಳಿಗೆ ಕೇಳಿಸೋ ಸೌಂಡಲ್ಲ, ಬದಲಾಗಿ ಇಡೀ ಬ್ರಹ್ಮಾಂಡವೇ ಒಂದು ರಿಂಗಿಂಗ್ ಟೋನ್ ಶುರು ಮಾಡಿದ ಹಾಗೆ, ಒಂದು ಆಳವಾದ, ಮೂಲಭೂತವಾದ ಗುಂಜಾರವ. ಇದನ್ನ ಕೇವಲ ಅನುಭವಿಸೋಕೆ ಮಾತ್ರ ಸಾಧ್ಯ. ಈ ಸ್ಲೈಡಲ್ಲಿರೋ ಹೋಲಿಕೆ ಇದೆಯಲ್ಲ, ಅದು ಈ ಕಲ್ಪನೆಯನ್ನ ಎಷ್ಟು ಸುಂದರವಾಗಿ ವಿವರಿಸುತ್ತೆ ನೋಡಿ. ಇಡೀ ವಿಶ್ವವೇ ಒಂದು ದೊಡ್ಡ ಸಿಂಗಿಂಗ್ ಬೌಲ್ ಇದ್ದ ಹಾಗೆ, ಮತ್ತು ಇದ್ದಕ್ಕಿದ್ದ ಹಾಗೆ ಅದು ರಿಂಗ್ ಆಗೋಕ್ ಶುರುವಾಯಿತು. ಆ ಆಕಾರವೇ ಇಲ್ಲದಿದ್ದ ಗುಂಜಾರವ ನಿಧಾನವಾಗಿ ನಿರ್ದಿಷ್ಟವಾದ ಪ್ಯಾಟರ್ನ್ಗಳಾಗಿ, ಅಕ್ಷರಗಳಾಗಿ ರೂಪುಗೊಳ್ಳೋಕೆ ಶುರುವಾಯಿತು. ಒಬ್ಬ ಸಿಂಗರ್ ತನ್ನ ಧ್ವನಿಗೆ ಪದಗಳ ರೂಪ ಕೊಡ್ತಾರಲ್ಲ, ಹಾಗೆ ಬ್ರಹ್ಮಾಂಡ ತನ್ನದೇ ಭಾಷೆಯನ್ನ ಸೃಷ್ಟಿ ಮಾಡ್ಕೊಳ್ತಿತ್ತು. ಇವು ನಾವು ಬಳಸೋ ಅಕ್ಷರಗಳಲ್ಲ, ಇವುಗಳನ್ನ ಮಾತೃಕೆಗಳು ಅಥವಾ ಮದರ್ ಲೆಟರ್ಸ್ ಅಂತ ಕರೀತಾರ. ಪ್ರತಿಯೊಂದು ಅಕ್ಷರವೂ ಸೃಷ್ಟಿಯ ಒಂದೊಂದು ಭಾಗವನ್ನ ಹೇಗೆ ಮಾಡ್ಬೇಕು ಅನ್ನೋ ಒಂದು ಡಿವೈನ್ ರೆಸಿಪಿಯ ಲೈನ್ ಇದ್ದ ಹಾಗೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಅನ್ನೋ ಅಕ್ಷರ ವಿಶ್ವದ ಮೊದಲ ಉಸಿರಿನ ಇನ್ಸ್ಟ್ರಕ್ಷನ್ ಆಗಿತ್ತು. ಕ ಅನ್ನೋ ಅಕ್ಷರ ಮೊದಲ ಕ್ರಿಯೆಯ ಸಂಕೇತವಾಗಿತ್ತು. ಹೀಗೆ ಪ್ರತಿಯೊಂದು ಮಾತೃಕೆಯೂ ರಿಯಾಲಿಟಿಯ ಮೂಲ ಸೂಚನೆಗಳನ್ನ ತನ್ನೊಳಗೆ ಇಟ್ಕೊಂಡಿತ್ತು. ಆ ಮಾಂತ್ರಿಕ ಅಕ್ಷರಗಳು ಆಮೇಲೆ ವಾಸ್ತವದ ಮೂಲ ಪದಾರ್ಥಗಳನ್ನ, ಅಂದ್ರೆ ವಾಸ್ತವದ ಫ್ಲೇವರ್ಸ್ಗಳನ್ನ ಸೃಷ್ಟಿ ಮಾಡಿದ್ವು. ನಮ್ಮ ಪಾಕವಿಧಾನದ ನೆಕ್ಸ್ಟ್ ಸ್ಟೆಪ್ ಇದು. ಇವನ್ನ ತನ್ಮಾತ್ರೆಗಳು ಅಂತ ಕರೀತಾರೆ. ಇದು ನಾವು ತಿನ್ನೋ ರುಚಿಯಲ್ಲ, ಬದಲಾಗಿ ಭೌತಿಕ ವಸ್ತುಗಳು ಅಸ್ತಿತ್ವಕ್ಕೆ ಬರೋಕು ಮುಂಚೆ ಇದ್ದಂತಹ ಇಂದ್ರಿಯಗಳ ಪ್ಯೂರ್ ಮೂಲಸಾರ. ಅಂದ್ರೆ ನೋಡೋದು ಅನ್ನೋ ಕ್ರಿಯೆಗಿಂತ ಮುಂಚೆ ಇದ್ದಂಥ ನೋಟದ ಸಾರ. ಆ 5 ಮೂಲಭೂತ ಫ್ಲೇವರ್ಸ್ ಯಾವುದು ಅಂದ್ರೆ ಶುದ್ಧ ಶಬ್ದ, ಶುದ್ಧ ಸ್ಪರ್ಶ, ಶುದ್ಧ ರೂಪ ಅಥವಾ ಬೆಳಕು, ಶುದ್ಧ ರಸ ಮತ್ತೆ ಶುದ್ಧ ಗಂಧ. ಇವೇ ನಮ್ಮ ವಿಶ್ವ ಅನ್ನೋ ಅಡಿಗೆಗೆ ಬೇಕಾಗಿದ್ದ ಮೂಲ ಪದಾರ್ಥಗಳು. ನಂತರ
ಪಂಚೀಕರಣ ಅನ್ನೋ ಒಂದು ಅದ್ಭುತವಾದ ಮಿಕ್ಸಿಂಗ್ ಪ್ರೋಸೆಸ್ ನಡೆಯುತ್ತೆ. ಇದನ್ನ ಒಂದು ರೆಸಿಪಿ ಥರ ಯೋಚಿಸಿ. ಪ್ರತಿಯೊಂದು ತನ್ಮಾತ್ರೆಯೂ ತನ್ನಲ್ಲಿ ಅರ್ಧವನ್ನಿಟ್ಟುಕೊಂಡು ಇನ್ನರ್ಧವನ್ನ 4 ಸಣ್ಣ ಭಾಗ ಮಾಡಿ ಬೇರೆಯವ್ರಿಗೆ ಕೊಡುತ್ತೆ. ಈ ಅದ್ಭುತ ಕಾಂಬಿನೇಷನ್ನಿಂದಲೇ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅನ್ನೋ ಪಂಚಮಹಾಭೂತಗಳು ಹುಟ್ಟುಕೊಳ್ತವೆ. ಇದರ ಅರ್ಥ ಏನು ಗೊತ್ತಾ? ಪ್ರತಿಯೊಂದು ವಸ್ತುವಿನಲ್ಲೂ ಉಳಿದ 4 ವಸ್ತುಗಳ ಗುಣ ಅಡಗಿದೆ ಅಂತ. ಅದಕ್ಕೆ ನಾವು ಭೂಮಿಯನ್ನ ನೋಡಬಹುದು, ಮುಟ್ಟಬಹುದು, ಅದರ ವಾಸನೆ ತಗೋಬಹುದು. ಯಾಕಂದ್ರೆ ಅದರಲ್ಲಿ ರೂಪ, ಸ್ಪರ್ಶ, ಗಂಧದ ಅಂಶಗಳೂ ಇವೆ. ಸ್ಲೈಡ್ ಇದೆಯಲ್ಲ, ಆ ಟ್ರಾನ್ಸ್ಫಾರ್ಮೇಷನ್ನ ಲಾಜಿಕ್ ಅನ್ನ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಗಮನಿಸಿ, ಶುದ್ಧ ಶಬ್ದದ ಸಾರ ಏನಾಯ್ತು? ಅದು ಎಲ್ಲದಕ್ಕೂ ಜಾಗ ಕೊಡೋ ಆಕಾಶ ಆಯ್ತು. ಶುದ್ಧ ಸ್ಪರ್ಶ ಅದು ಚಲಿಸುವ ವಾಯುವಾಯ್ತು. ಶುದ್ಧ ರೂಪ ಅಥವಾ ಬೆಳಕು ಅದು ಶಾಖ ಮತ್ತು ಬೆಳಕನ್ನ ನೀಡೋ ಅಗ್ನಿ ಆಯ್ತು. ಶುದ್ಧ ರಸ ಹರಿಯೋ ಜಲ ಆಯ್ತು. ಮತ್ತು ಕೊನೆಗೆ ಶುದ್ಧ ಗಂಧ ನಮ್ಮ ಕಾಲ ಕೆಳಗಿರೋ ಗಟ್ಟಿಯಾದ ಪೃಥ್ವಿ ಆಯ್ತು. ಸರಿ, ಈಗ ಈ ಕಥೆಯ ಅತ್ಯಂತ ವಿಸ್ಮಯಕಾರಿ, ಬಹುಶಃ ನಂಬೋಕೆ ಕಷ್ಟ ಆಗೋ ಭಾಗಕ್ಕೆ ಬರೋಣ. ಈ ಸೃಷ್ಟಿಯ ಘಟನೆ ಅನ್ನೋದು ಯಾವುದೋ ಹಿಂದಿನ ಕಾಲದಲ್ಲಿ ನಡೆದು ಮುಗ್ದೋದ ಸಂಗತಿಯಲ್ಲ. ಹೌದು, ಇದು ಯಾವುದೋ ಲಕ್ಷಾಂತರ ವರ್ಷಗಳ ಹಿಂದೆ ಆಗಿ ಮುಗಿದು ಹೋದ ಕಥೆಯಲ್ಲ. ಇದು ಇದೇ ಕ್ಷಣದಲ್ಲಿ, ರೈಟ್ ನೌ, ನಡಿತಾನೇ ಇದೆ. ನಮ್ಮ ಸುತ್ತಮುತ್ತ, ಅಷ್ಟೇ ಯಾಕೆ ನಮ್ಮ ಒಳಗಡೆಯೂ ಈ ಸೃಷ್ಟಿ ಪ್ರಕ್ರಿಯೆ ನಡಿತಾನೇ ಇದೆ. ಇಲ್ಲಿಗೆ ಬಂದು ಈ ಇಡೀ ವಿಶ್ವದ ಕಥೆ ನಮ್ಮ ವೈಯಕ್ತಿಕ ಅನುಭವ ಆಗಿ ಬದಲಾಗುತ್ತೆ. ಹಾಗಾದ್ರೆ ಈ ಇಡೀ ಪಯಣವನ್ನ ಈ 6 ಸಿಂಪಲ್ ಸ್ಟೆಪ್ಸ್ಗಳಲ್ಲಿ ನೋಡಬಹುದು ನೋಡಿ. ಮೊದಲು ಮೌನ, ಆಮೇಲೆ ಕಂಪನ, ನಂತರ ಬಿಂದು, ಅದಾದ್ಮೇಲೆ ನಾದ, ಆಮೇಲೆ ಪಂಚಭೂತಗಳು, ಮತ್ತು ಈ ಎಲ್ಲದರ ಫಲಿತಾಂಶ, ಕೊನೆಗೆ ಈ ಎಲ್ಲದರ ಪರಿಣಾಮವೇ ನಾವು ಅಂದ್ರೆ ಮನುಷ್ಯರು. ಇದರ ಸಾರಾಂಶವೇ ಇದು. ಈ ವಿಶ್ವ ಪ್ರಕ್ರಿಯೆಯನ್ನು ನಮ್ಮ ಅಸ್ತಿತ್ವಕ್ಕೆ ನೇರವಾಗಿ ಜೋಡಿಸುವ ಈ ಆಳವಾದ ಸಂದೇಶವನ್ನು ಗಮನಿಸಿ. ನಾವು ಈ ಕಥೆಯಿಂದ ಬೇರೆ ಅಲ್ಲ. ಎಲ್ಲವನ್ನೂ ಸೃಷ್ಟಿ ಮಾಡಿದ ಅದೇ ಗುಂಜಾರವದಿಂದಲೇ ನಮ್ಮನ್ನು ಕೂಡ ಮಾಡಲಾಗಿದೆ. ವಾಕ್ ಅಥವಾ ಶಬ್ದವೇ ಇಡೀ ವಿಶ್ವದ ಅನಾವರಣಕ್ಕೆ ಮೂಲ ಮಾಧ್ಯಮವಾಯಿತು. ಶಬ್ದ ಅನ್ನೋದು 4 ಹಂತಗಳಲ್ಲಿ ಕೆಳಗಿಳಿದು ಬರುತ್ತೆ. ಮೊದಲನೇದು ಅತ್ಯಂತ ಸೂಕ್ಷ್ಮವಾದ ಪರಾವಾಕ್, ಒಂದು ಯೋಚನೆಯ ಬೀಜದ ಹಾಗೆ. ಆಮೇಲೆ ಪಶ್ಯಂತಿ, ಅಲ್ಲಿ ಯೋಚನೆಗೆ ಒಂದು ದೃಶ್ಯರೂಪ ಸಿಗುತ್ತೆ. ನಂತರ ಮಧ್ಯಮ, ಮನಸ್ಸಿನಲ್ಲೇ ಅದು ವಾಕ್ಯವಾಗಿ ರೂಪುಗೊಳ್ಳುತ್ತೆ. ಕೊನೆಗೆ ನಮ್ಮ ಬಾಯಿಂದ ಹೊರಬರುವ ಭೌತಿಕ ಶಬ್ದ, ಅದೇ ವೈಖರಿ. ಹೀಗೆ ಅವ್ಯಕ್ತ ಸ್ಥಿತಿಯಿಂದ ವ್ಯಕ್ತಸ್ಥಿತಿಗೆ ಶಬ್ದ ಪಯಣಿಸುತ್ತೆ. ಶಬ್ದ ಆಯ್ತು, ಈಗ ರೂಪದ ಕಡೆಗೆ ಹೋಗೋಣ. ಈ ಶಬ್ದದ ಮೂಲಕ ಆದ ಸೃಷ್ಟಿಯನ್ನ ಜಾಮಿತಿಯ ರೂಪದಲ್ಲಿ ಹೇಗೆ ನೋಡಬಹುದು ಅನ್ನೋದನ್ನ ಈಗ ತಿಳಿಯೋಣ. ಈ ಶ್ರೀಚಕ್ರವನ್ನ ಕೇವಲ ಒಂದು ಪವಿತ್ರ ಚಿಹ್ನೆ ಅನ್ಕೋಬೇಡಿ. ಇದೊಂದ್ ರೀತಿ ಸೃಷ್ಟಿಯ ಬ್ಲೂ ಪ್ರಿಂಟ್. ಶಬ್ದವು ಜ್ಯಾಮಿತಿಯಾಗಿ ಹೆಪ್ಪುಗಟ್ಟಿದಾಗ ಹೇಗೆ ಕಾಣುತ್ತೆ ಅನ್ನೋದ್ರ ನಕ್ಷೆ ಇದು. ಇದೊಂದು ಧ್ವನಿ ವಾಸ್ತುಶಿಲ್ಪ ಅಂದ್ರೆ ತಪ್ಪಾಗಲ್ಲ. ನೋಡಿ, ಆ ಕೇಂದ್ರ ಬಿಂದುವಿನಿಂದ ಹೇಗೆ ಒಂದೊಂದೇ ಆವರಣ ಅಂದ್ರೆ ಪದರಗಳು ಹೊರಗೆ ತೆರೆದುಕೊಳ್ಳುತ್ತಿವೆ. ಒಟ್ಟು 9 ಆವರಣಗಳಿವೆ. ಪ್ರತಿಯೊಂದು ಪದರವೂ ಪ್ರಜ್ಞೆಯು ಹೆಚ್ಚು ಹೆಚ್ಚು ಸಾಂದ್ರವಾಗುತ್ತಾ ಹೋಗೋದನ್ನ ತೋರಿಸುತ್ತೆ. ಕೊನೆಗೆ ಭೌತಿಕ ಜಗತ್ತನ್ನು ಪ್ರತಿನಿಧಿಸುವ ಭೂಪುರ ಅಂದ್ರೆ ಭೂಮಿಯ ಚೌಕದಲ್ಲಿ ಇದು ಮುಗಿಯುತ್ತೆ. ಈ ಇಡೀ ಕಟ್ಟಡಕ್ಕೆ ಇಟ್ಟಿಗೆಗಳು ಬೇಕಲ್ವಾ? ಹಾಗೆಯೇ ಈ ಧ್ವನಿ ವಾಸ್ತುಶಿಲ್ಪದ ಮೂಲ ಇಟ್ಟಿಗೆಗಳೇ ಮಾತೃಕೆಗಳು. ಇವು ಸಂಸ್ಕೃತ ವರ್ಣಮಾಲೆಯ 50 ಅಕ್ಷರಗಳು. ಇವನ್ನೇ ಸೃಷ್ಟಿಯ ಶಬ್ದಮಾತೆಯರು ಅಂತ ಕರೆಯಲಾಗುತ್ತೆ. ತುಂಬಾ ಆಸಕ್ತಿದಾಯಕ ವಿಷಯ ಅಂದ್ರೆ ಈ ಅಕ್ಷರಗಳು ಕೇವಲ ಧ್ವನಿಯ ಸಂಕೇತಗಳಲ್ಲ, ಬದಲಿಗೆ ಇವೇ ಮೂಲ ಸೃಜನಾತ್ಮಕ ಶಕ್ತಿಗಳು. ಅಂದ್ರೆ ಈ ತತ್ವದ ಪ್ರಕಾರ ಇಡೀ ವಿಶ್ವವೇ ಬೇರೆ ಬೇರೆ ಫ್ರೀಕ್ವೆನ್ಸಿಯಲ್ಲಿ ಕಂಪಿಸ್ತಿರೋ ಅಕ್ಷರಗಳಿಂದ ಮಾಡಲ್ಪಟ್ಟಿದೆ. ಇದನ್ನೇ ಮಾತೃಕಾ ಶಕ್ತಿ ಅಂತ ಕರೆಯೋದು. ಈ ಇಡೀ ಸೃಷ್ಟಿ ಪ್ರಕ್ರಿಯೆ ಒಂದೇ ದಿಕ್ಕಿನಲ್ಲಿ ನಡೀತಾ ಇಲ್ಲ. ಇದು 2 ದಿಕ್ಕುಗಳಲ್ಲಿ ಏಕಕಾಲಕ್ಕೆ ನಡೆಯುತ್ತಿದೆ. ಬನ್ನಿ, ಅದೇನು ಅಂತ ನೋಡೋಣ. ಯೋಗ ವಾಸಿಷ್ಠದಲ್ಲಿ ಇದನ್ನ 2 ವಾವರ್ತಗಳು ಅಂದ್ರೆ ಕಾಸ್ಮಿಕ್ ಸುಳಿಗಳು ಅಂತ ವರ್ಣಿಸಲಾಗಿದೆ. ಒಂದು ಹೊರಮುಖದ ಸುಳಿ ಅಂದರೆ ಸೃಷ್ಟಿಕ್ರಮ. ಇಲ್ಲಿ ಪ್ರಜ್ಞೆ ಹೊರಮುಖವಾಗಿ ಚಲಿಸಿ ಜಗತ್ತಾಗಿ ರೂಪುಗೊಳ್ಳುತ್ತೆ. ಇನ್ನೊಂದು ಒಳಮುಖದ ಸುಳಿ, ಸಂಹಾರ ಕ್ರಮ. ಇದು ಯೋಗದ ದಾರಿ. ಇಲ್ಲಿ ನಾವು ಹೊರಗಿನ ಪ್ರಪಂಚದಿಂದ ನಮ್ಮ ಇಂದ್ರಿಯಗಳನ್ನು ಒಳಗೆಳೆದುಕೊಂಡು ಮತ್ತೆ ಆ ಮೂಲ ಬಿಂದುವಿಗೆ ವಾಪಸ್ ಹೋಗ್ತೀವಿ. ಇಷ್ಟೆಲ್ಲ ಬ್ರಹ್ಮಾಂಡದ ಬಗ್ಗೆ ಮಾತಾಡ್ವಿ. ಈಗ ಈ ಇಡೀ ಪ್ರಕ್ರಿಯೆ ನಮ್ಮ ದೇಹದಲ್ಲೇ ಹೇಗೆ ನಡೆಯುತ್ತೆ ಅಂತ ನೋಡೋಣ ಬನ್ನಿ. ಅದ್ಭುತವಾದ ವಿಷಯ ಅಂದ್ರೆ
ತಾಯಿಯ ಗರ್ಭದಲ್ಲಿರೋ ಒಂದು ಭ್ರೂಣ ಇಡೀ ವಿಶ್ವ ಸೃಷ್ಟಿಯ ಹಂತಗಳನ್ನೇ ಮತ್ತೆ ಪುನರಾವರ್ತಿಸುತ್ತೆ. ಮೊದಲ ಹಂತ ಕಲಲ, ಇಲ್ಲಿ ಆಕಾಶತತ್ವದ ಪ್ರಾಬಲ್ಯ. ನಂತರ ಬುದ್ಬುದ, ವಾಯುತತ್ವದಿಂದ ನರಮಂಡಲ ರೂಪುಗೊಳ್ಳುತ್ತೆ. ಘನ ಹಂತದಲ್ಲಿ ಅಗ್ನಿತತ್ವದಿಂದ ಹೃದಯ ಬಡಿತ ಶುರುವಾಗುತ್ತೆ. ಪೇಶಿ ಹಂತದಲ್ಲಿ ಜಲತತ್ವದಿಂದ ದೇಹಕ್ಕೆ ದ್ರವರೂಪ ಸಿಗುತ್ತೆ. ಕೊನೆಗೆ ಅಸ್ಥಿ ಹಂತದಲ್ಲಿ ಪೃಥ್ವಿತತ್ವದಿಂದ ಮೂಳೆ, ಚರ್ಮ ಎಲ್ಲವೂ ಗಟ್ಟಿಯಾಗುತ್ತೆ. ನೋಡಿ, ವಿಶ್ವಸೃಷ್ಟಿಯ ಅದೇ ಕ್ರಮ. ಮಗು ಹುಟ್ಟಿದ ತಕ್ಷಣ ಹಾಕುವ ಮೊದಲ ಕೂಗು ಇದೆಯಲ್ಲ, ಅದುವೇ ವೈಖರಿವಾಕ್. ಅಂದ್ರೆ ಮಗುವಿನ ರೂಪದಲ್ಲಿ ಈ ವಿಶ್ವವೇ ಮತ್ತೊಮ್ಮೆ ತನ್ನನ್ನು ತಾನು ವ್ಯಕ್ತಪಡಿಸಿಕೊಂಡ ಹಾಗೆ, ಆ ಸೃಷ್ಟಿಯ ಚಕ್ರ ಪೂರ್ಣವಾದ ಹಾಗೆ. ಈಗ ನಾವು ಮತ್ತೆ ಶ್ರೀಚಕ್ರವನ್ನ ನೋಡಿದಾಗ ಅದರ ನಿಜವಾದ ಅರ್ಥ ಗೊತ್ತಾಗುತ್ತೆ. ಇದು ಕೇವಲ ಒಂದು ಚಿತ್ರವಲ್ಲ, ಬ್ರಹ್ಮಾಂಡದ ಸೃಷ್ಟಿಯಿಂದ ಹಿಡಿದು ತಾಯಿಯ ಗರ್ಭದವರೆಗಿನ ಇಡೀ ಪಯಣದ ಒಂದು ಸಂಪೂರ್ಣ ನಕ್ಷೆ. ಕೊನೆಯದಾಗಿ ಈ ಅದ್ಭುತ ಮಾತಿನೊಂದಿಗೆ ಮುಗಿಸೋಣ. ತತ್ತ್ವಂ ಅಸಿ ಅಂದ್ರೆ ಅದೂ ನೀನೇ. ಸೃಷ್ಟಿಯಾಗಿ ಹೊರಹೋದ ಆ ಸುರುಳಿ ಮತ್ತೆ ಯೋಗದ ದಾರಿಯಲ್ಲಿ ಮನೆಗೆ ಮರಳುತ್ತಿರುವ ಈ ಸುರುಳಿ ಎರಡೂ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ. ಈ ಇಡೀ ವಿಶ್ವ ಸೃಷ್ಟಿ ಪ್ರಕ್ರಿಯೆ ನಮ್ಮಿಂದ ಹೊರತಾದದ್ದಲ್ಲ, ಅದು ನಮ್ಮೊಳಗೇ ಇದೆ.